ಕುವೆಂಪು ವಿವಿ ಆವರಣದಲ್ಲಿ ತಾರಕಕ್ಕೇರ್ತಾ ಇದೆ ಪ್ರತಿಭಟನೆ. ರಣರಂಗವಾದ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ವಿವಿ ಕುಲಪತಿ ಕಚೇರಿಯಲ್ಲಿದ್ದಂತ ಹೂವಿನ ಕುಂಡವನ್ನ ಪುಡಿ ಮಾಡಲಾಗಿದೆ. ಕುವೆಂಪು ವಿವಿಯಲ್ಲಿ ಎನ್ಎಸ್ಯುಎನಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿದ್ದಾರೆ, ಫಲಿತಾಂಶ ವಿಳಂಬ ಮಾಡ್ತಿದ್ದಾರೆ ಅಂತ ಹೇಳಿ ತೀವ್ರವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪದವಿ ಪ್ರಮಾಣ ಪತ್ರ ಕೊಟ್ಟಿಲ್ಲ, ಹಾಗಾಗಿ ಈ ವಿಚಾರಕ್ಕೂ ಕೂಡ ಪ್ರತಿಭಟನೆ ಮಾಡಲಾಗ್ತಾ ಇದೆ. ವಿವಿಯಲ್ಲಿನ ವಿಸಿ ಕಚೇರಿ ಕಿಟಕಿ ಗಾಜುಗಳೆಲ್ಲವೂ ಕೂಡ ಪೀಸ್ ಮಾಡಾಕಿದ್ದಾರೆ. ಎನ್ಎಸ್ಯುಐ ಕಾರ್ಯಕರ್ತರ ಹೈಡ್ರಾಮಾಗೆ ಹೂವಿನ ಕುಂಡ ಚೆಲ್ಲಾಪಿಲ್ಲಿಯಾಗಿದೆ. ಕುಲಪತಿಯ ನಾಮಫಲಕೆ ಮಸಿ ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿಗೆ ಮುತ್ತಿಗೆ ಹಾಕಿ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಹೀಗೆ ಕುವೆಂಪು ವಿವಿ ಆವರಣದಲ್ಲಿ ಇರುವಂತಹ ಪರಿಸ್ಥಿತಿ. ಕೈಗೆ ಸಿಕ್ಕಿದೆಲ್ಲವೂ ಕೂಡ ವಿದ್ಯಾರ್ಥಿಗಳು ಹೀಗೆ ಎತ್ತು ಹೊಡೆದಾಗ್ತಾ ಇದ್ದಾರೆ, ಬಿಸಾಕ್ತಾ ಇದ್ದಾರೆ. ಈ ಮಟ್ಟಕ್ಕೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಹಳಷ್ಟು ರೀಸನ್ಸ್ಗಳಿದೆ. ಪರೀಕ್ಷಾ ಶುಲ್ಕ ಹೆಚ್ಚಿಸಿದ್ದಾರೆ, ಫಲಿತಾಂಶ ವಿಳಂಬ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಪದವಿ ಪ್ರಮಾಣ ಪತ್ರವೂ ಕೊಡಲಿಲ್ಲ. ಏನಕ್ಕೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಿಟಕಿ ಗಾಜುಗಳನ್ನ ಪೀಸ್ ಮಾಡೋದು ಅಥವಾ ಅಲ್ಲಿರುವಂತಹ ಹೂವಿನ ಒಂದು ಪಾರ್ಟ್ಸ್ ಏನಿರುತ್ತೆ ಅದೆಲ್ಲವೂ ಕೂಡ ಎತ್ತು ಹೊಡೆದು ಬಿಸಾಕ್ತಾ ಇದ್ದಾರೆ. ಈ ಮಟ್ಟಕ್ಕೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎನ್ಎಸ್ಯುಐ ಕಾರ್ಯಕರ್ತರು ಕುಲಪತಿಯ ನಾಮಫಲಕಕ್ಕೆ ಈ ರೀತಿಯಾಗಿ ಮಸಿ ಬಳಿತಾ ಇದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಇಷ್ಟೊಂದು ರೀಸನ್ಸ್ಗಳು ಇದೆ. ಇಲ್ಲಿ ಪರೀಕ್ಷಾ ಶುಲ್ಕ ಹೆಚ್ಚಳ ಇರ್ಬೋದು, ಅಥವಾ ಪದವಿ ಪ್ರಮಾಣ ಪತ್ರ ಕೊಡಲಿಲ್ಲ, ವಿಳಂಬ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ ಇರುವಂತಹ ಪರಿಸ್ಥಿತಿ.